ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದಿದೆ. ಫಲಿತಾಂಶ ಹೊರಗಡೆ ಬಂದಿದೆ. ಆದರೆ ಯಾರು ಗೆದ್ದರು ಯಾರು ಸೋತರು ಅನ್ನೋದಕ್ಕಿಂತ ಪಶ್ಚಿಮ ಬಂಗಾಳದಲ್ಲಿ ಹಿಂಸೆ ತಾಂಡವವಾಡ್ತಾ ಇದೆ. ಮೂಲಭೂತವಾಗಿ ಮನುಷ್ಯ ಹಿಂಸೆಯ ಪ್ರತೀಕವಾಗ್ತಾ ಇದ್ದಾನೆ. ಜನ ಹಿಂಸೆಯನ್ನು ಕಂಡರೆ ಸಂತೋಷ ಪಡ್ತಾರೆ. ಅಂತಹ ವಾತಾವರಣದಲ್ಲಿ ದೇಶ ಬಂದು ತಲುಪಿದೆ. ಹಿಂಸಾ ರಾಜಕಾರಣ ಮನುಷ್ಯನ ಮನಸ್ಸಿನ ಒಳಗಡೆ ಒಂದು ರೀತಿಯಲ್ಲಿ ನರ್ತನ ನಡೆಸುವ ಹಿಂಸೆ ಅದು ಹೊರಗಡೆ ಬಂದಿದೆ. ಇದುವರೆಗೆ ಬಂಗಾಳದಲ್ಲಿ 4 ಜನ ಅಸುನೀಗಿದ್ದಾರೆ. ಹಾಗೆಯೇ ಬುಲ್ಡೋಜರ್ ನರ್ತನ ಪ್ರಾರಂಭ ಆಗಿದೆ. ಕೋಲ್ಕತ್ತಾದ ಮಧ್ಯದಲ್ಲಿರುವಂತಹ ತೃಣಮೂಲ ಕಾಂಗ್ರೆಸ್ನ ಯೂನಿಯನ್ ಬಿಲ್ಡಿಂಗನ್ನು ಬುಲ್ಡೋಜರ್ ಕೆಡವಿದೆ. ಎಂಥ ಸ್ಥಿತಿ ಅಂತ ಅಂದರೆ, ಹಿಂಸೆಯಿಂದ ಎಲ್ಲಿ ಪ್ರಾರಂಭ ಆಗುತ್ತೋ ಅದು ಹಿಂಸೆಯಲ್ಲೇ ಕೊನೆಗೊಳ್ಳುತ್ತೆ. ಯಾರು ಹಿಂಸೆಯನ್ನು ಪ್ರತಿಪಾದಿಸ್ತಾರೋ ಅವರು ಹಿಂಸೆಗೆ ಬಲಿಯಾಗ್ತಾರೆ. ಇದಕ್ಕೆ ಪಶ್ಚಿಮ ಬಂಗಾಳ ಒಂದು ಉದಾಹರಣೆ. ನಾನು ಇವತ್ತು ಇಡೀ ಪಶ್ಚಿಮ ಬಂಗಾಳದ ಹಿಂಸೆಯ ಇತಿಹಾಸವನ್ನು ತೆಗೆದುಕೊಡ್ತಾ ಬೆದರಿ ಬಂದಿದ್ದೇನೆ. ನಾನು ಗಾಂಧಿವಾದಿ. ನಾನು ಗಾಂಧಿಯನ್ನು ಇಷ್ಟಪಡೋದ ಆ ಕಾರಣಕ್ಕಾಗಿ. ಗಾಂಧಿ ಹಿಂಸೆಯ ವಿರೋಧಿಯಾಗಿದ್ದರು. ಆದರೆ ಇವತ್ತು ಹಿಂಸೆಯನ್ನು ಟೀಕಿಸುವುದಾಗಲಿ, ಹಿಂಸೆ ಒಳ್ಳೆಯದಲ್ಲ ಅಂತ ಹೇಳೋದಾಗಲಿ, ಇವತ್ತು ಅವ್ರು ಹೇಳೋರು ಗಾಂಧಿ ಮೂರ್ಖ ಆಗ್ತಾರೆ. ನಾನು ಈ ಮೂರ್ಖರ ಸಾಲಿಗೆ ಸೇರೋದಕ್ಕೆ ಇಷ್ಟಪಡ್ತೀನಿ. ಐ ವಾಂಟ್ ಟು ಬಿ ಮೂರ್ಖ. ಯಾಕೆಂದರೆ ಹಿಂಸೆಯ ಪ್ರತಿಪಾದಕರಿಗೆ ನನ್ನಂಥವರು ಮೂರ್ಖರಂತೆ ಕಾಣ್ತಾರೆ. ಈಗ ವಿಚಾರಕ್ಕೆ ಬರ್ತೀನಿ. ಈ ಪಶ್ಚಿಮ ಬಂಗಾಳದಲ್ಲಿ ಸ್ವಾತಂತ್ರ್ಯಕ್ಕಿಂತ ಮೊದಲು ಕೂಡ ಸಮುದಾಯಗಳ ನಡುವೆ ಹಿಂಸೆ ನಡೆದಿದೆ. ಇದು ವಿಭಿನ್ನ ಆಡಳಿತ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಇರಲಿ, ಎಡಪಕ್ಷ ಇರಲಿ, ಬೇರೆ ಬೇರೆ ರೂಪದಲ್ಲಿ ಹಿಂಸಾಚಾರ ನಡೀತಾನೆ ಇದೆ. ನಾನು ಕೆಲವು ಪ್ರಮುಖ ಹಿಂಸಾಚಾರದ ಘಟನೆಗಳೇ ಮತ್ತು ಅವರ ಎಷ್ಟು ಜನ ಅಸುನೀಗಿದ್ರು ಅನ್ನೋದು. 1946ರಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಏನು ಕರೆ ನೀಡಲಾಗುತ್ತೆ, ಆವಾಗ ಅದನ್ನು ಗ್ರೇಟ್ ಕಲ್ಕತ್ತಾ ಕಿಲ್ಲಿಂಗ್ ಅಂತಾರೆ. ಮುಸ್ಲಿಂ ಲೀಗ್ ಈಗ ಇದನ್ನು ಕರೆ ನೀಡಿರುತ್ತೆ. ಈ ಗಲಭೆಯಲ್ಲಿ 4,000ದಿಂದ ಸುಮಾರು 10,000 ಜನ ಅಸುನೀಗ್ತಾರೆ. ಇದರು 1947ರಲ್ಲಿ ವಿಭಜನೆಯ ಕಾಲದಲ್ಲಿ ಕೂಡ ಗಲಭೆಗಳು ನಡೆದಿವೆ. ಪಶ್ಚಿಮ ಬಂಗಾಳದ ಏನಿದೆ, ಆ ಬಂಗಾಳ ಏನಿತ್ತು ಅಂದರೆ ಬಾಂಗ್ಲಾದೇಶ ಆಗಿದೆ ಮತ್ತು ಭಾರತದಲ್ಲಿದೆಯಲ್ಲ, ಅಲ್ಲಿ ಸಾವುಗಳು ನರ್ತನ ಮಾಡಿವೆ. ಇನ್ನು 67ರಿಂದ 72ರ ಅವಧಿಯಲ್ಲಿ ನಕ್ಸಲೈಟ್ ಹಿಂಸಾಚಾರ ಪಶ್ಚಿಮ ಬಂಗಾಳದಲ್ಲಿ ನಡೀತು. ನಕ್ಸಲ್ ಬಾರಿ ಚಳವಳಿ ಅಂತ. ಈ ನಕ್ಸಲ್ ಬಾರಿ ಚಳವಳಿ ಏನಾಯಿತು, ಇದರ ವಿರುದ್ಧ ದಮನ ಮಾಡುವ ಯತ್ನ ನಡೆಯಿತು. ಅಲ್ಲೂ ಕೂಡ ಹಿಂಸಾಚಾರ, ಸಾವು. 1979ರಲ್ಲಿ ಮರಿಚಾಪೆ ಘಟನೆ, ಶರಣಾರ್ಥಿಗಳ ತೆರವು ಕಾರ್ಯಾಚರಣೆ ಏನಿದೆ ಅದರಲ್ಲಿ ಸಾವುಗಳ ಮೆರವಣಿಗೆ ನಡೆದು ಹೋಯಿತು. 82ರ ಆನಂದ ಮಾರ್ಗಿಗಳ ಹತ್ಯಾಕಾಂಡ. ನಿಮ್ಗೆ ಗೊತ್ತಿರ್ಬೋದು ಆನಂದ ಮಾರ್ಗಿಗಳು. ಈಗಲೂ ಆನಂದ ಮಾರ್ಗಿಗಳಿದ್ದಾರೆ. ನೀವು ಕರ್ನಾಟಕದಲ್ಲೂ ಕಾಣ್ತಾರೆ, ಕೇಸರಿ ಹಾಕ್ಕೊಂಡಿರ್ತಾರೆ. ಕೇಸರಿ ಬಟ್ಟೆಯನ್ನು ಹಾಕೊಂಡ್ರೆ ಆನಂದ ಮಾರ್ಗಿಗಳು ಹತ್ಯಾಕಾಂಡ ಏನಿದೆ ಆ ಹತ್ಯಾಕಾಂಡ ನಡೆದೋಯ್ತು. ಹಲವಾರು ಆನಂದ ಮಾರ್ಗಿಗಳು ಅಸುನೀಗಿದ್ರು. ಇನ್ನು 1990ರಲ್ಲಿ ಬಂಟಾಲ ಘಟನೆ ನಡೆಯುತ್ತೆ. ಅದು ಕೂಡ ಅಲ್ಲಿ ಮಹಿಳಾ ಅಧಿಕಾರಿಗಳ ಮೇಲೆ ಒಂದು ಕ್ರೂರ ದಾಳಿ ನಡೆಯುತ್ತೆ, ಸಾವು. ನಂತರ 2000ರಲ್ಲಿ 400 ಹತ್ಯಾಕಾಂಡ ಅಂತ CPIM ಮತ್ತು ವಿರೋಧಿ ಕಾರ್ಯಕರ್ತರ ನಡುವೆ ನಡೆದಂತಹದ್ದು. ಇನ್ನು 2007ರಲ್ಲಿ ನಂದಿಗ್ರಾಮ ಹಿಂಸಾಚಾರ ಎಲ್ಲರಿಗೂ ಗೊತ್ತು. ಭೂಸ್ವಾಧೀನ ವಿರೋಧಿ ಪ್ರತಿಭಟನೆ ನಡೀತಲ್ಲ, ಅದರಿಂದ ಹಿಂಸಾಚಾರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಅಲ್ಲಿ ನಂದಿಗ್ರಾಮ ಇದರಲ್ಲಿ ಅಸುನೀಗಿದರು. 2007ರಿಂದ 2008ರಲ್ಲಿ ಸಿಂಗೂರು ಚಳವಳಿ ನಡೆಯುತ್ತೆ. ಟಾಟಾ ನ್ಯಾನೋ ಕಾರ್ಖಾನೆ ಬರೋದರ ವಿರುದ್ಧ ನಡೆದಂತಹ ಪ್ರತಿಭಟನೆ, ಅಲ್ಲೂ ಕೂಡ ಸಾವು ನೋವು. ಇನ್ನು 2013ರಲ್ಲಿ ಕಾನಿಂಗ್ ಮತ್ತು ಸಮುದಾಯ ಗಲಭೆಗಳು ನಡೀತವೆ. ಧಾರ್ಮಿಕ ಉದ್ವಿಗ್ನತೆ ಪ್ರಾರಂಭ ಆಗುತ್ತೆ. ನೀವು 2013ರ ಹೊತ್ತಿಗೆ ಧಾರ್ಮಿಕ ಉದ್ವಿಗ್ನತೆ ಈ ದೇಶದಲ್ಲಿ ಜಾಸ್ತಿ ಆಯಿತು. ಅದು ಯೂಸ್ವಲಿ 2000ದ ಹೊತ್ತಿಗೆ ಅದು ಪ್ರಾರಂಭವಾದ್ದು ರಾಜಕೀಯ ಕಾರಣಕ್ಕಾಗಿ. ಆ ರೀತಿಯ ಘರ್ಷಣೆಗಳು ನಡೆಯೋದಕ್ಕೆ ಪ್ರಾರಂಭ ಆದವು, ಸಾವು ನೋವು. ಇನ್ನು 2019-2020ರಲ್ಲಿ BJP ಮತ್ತು TMC ಘರ್ಷಣೆಗಳು ಲೋಕಸಭೆ ಚುನಾವಣೆಯ ನಂತರ ನಡೆದು ಅಲ್ಲೂ ಕೂಡ ಹಲವು ಸಾವುಗಳು. 2021ರಲ್ಲಿ ವಿಧಾನಸಭಾ ಚುನಾವಣೆಯ ನಂತರ ಹಿಂಸಾಚಾರ, TMC ಮತ್ತು ಇದರ ಜೊತೆ ಸುಮಾರು 10ರಿಂದ 20 ಜನ ಅಸುನೀಗಿದರು. 2023ರಲ್ಲಿ ಪಂಚಾಯತ್ ಚುನಾವಣೆಯ ಹಿಂಸಾಚಾರ ಕೂಡ
ಹೇಳಬಹುದು. ಅಲ್ಲೂ ಕೂಡ ಸಾವು ನೋವುಗಳು ಅದು. ಸೊ ಈಗ 2026ಕ್ಕೆ ಬಂದರೆ ನಾನು ನಿಮ್ಗೆ ಹೇಳಿದೆ, ಈಗ ಹಿಂಸಾಚಾರ ಪ್ರಾರಂಭ ಆಗಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ನಿಲ್ಲಲ್ವಾ? ಯಾಕೆ ಮನುಷ್ಯ ಮೂಲಭೂತವಾಗಿ ಹಿಂಸೆಯನ್ನು ಪ್ರೀತಿಸುವ ಸ್ಥಿತಿಗೆ ಬಂದಿದ್ದಾನೆ? ಯಾಕೆ ಹಿಂಸೆಯನ್ನು ಮನುಷ್ಯ ಎಂಜಾಯ್ ಮಾಡ್ತಾನೆ? ಕ್ರುಯಾಲಿಟಿ ಹ್ಯಾಸ್ ಬಿಕಮ್ ದ ರೂಲ್ ನಾವ್. ಎವ್ರಿಬಡಿ ಟ್ರೈ ಟು ಬಿ ಕ್ರುಯಲ್ ಅಂತ. ಪ್ರತಿಯೊಬ್ಬರು ಕ್ರುಯಲ್ ಆಗುವುದಕ್ಕೆ ಇಷ್ಟಪಡುವಂಥ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ಅನ್ನೋದು ಇವತ್ತಿನ ದುಃಖಕರ ವಿಚಾರ. ಹಾಗಿದ್ದರೆ ಯಾರ್ಯಾರು ಗಾಂಧೀಜಿ ಹೇಳಿದ ನನಗೆ ನಾವು ನೆನಪು ಮಾಡ್ಕೋಬೇಕಾಗಿದೆ. ಈ ಒಂದು ಗಾಂಧೀಜಿ ಬದುಕಿದ್ದಾಗ ವಿಶೇಷವಾಗಿ ನೋಕಲಿ ಗಲಭೆಗಳು ಏನು ನಡೆಯುತ್ತವೆ ಮತ್ತು ವಿಭಜನೆ ಕಾಲದ ಹಿಂಸೆ ಆಗುತ್ತಲ್ಲ, ಆಗ ಬಹುತೇಕ ನಾಯಕರು ಖಂಡಿಸ್ತಾರೆ. ಜವಾಹರ್ಲಾಲ್ ನೆಹರು ಖಂಡಿಸ್ತಾರೆ, ಮಹಾತ್ಮ ಗಾಂಧಿ ಖಂಡಿಸ್ತಾರೆ, ಮೊಹಮ್ಮದ್ ಅಲಿ ಜಿನ್ನಾ ಖಂಡಿಸ್ತಾರೆ. ಸೊ ಈ ಮಹಾತ್ಮ ಗಾಂಧಿ ಅಂತೂ ಈ ಬಂಗಾಲ ಹಿಂಸಾಚಾರದಿಂದ ಅತ್ಯಂತ ದುಃಖಿತರಾಗಿರ್ತಾರೆ. ಆಗಿನ ಈಗಿನ ವ್ಯತ್ಯಾಸ ನೋಡಿ. ಗಾಂಧಿ ದುಃಖಿತರಾಗ್ತಾರೆ, ಗಾಂಧಿ ಹಿಂಸಾಚಾರವನ್ನು ವಿರೋಧಿಸಿ ಉಪವಾಸ ಮಾಡ್ತಾರೆ. ಈಗ ಹಿಂಸಾಚಾರವನ್ನು ಎಂಜಾಯ್ ಮಾಡ್ತಾರೆ. ಹಿಂಸಾಚಾರದಿಂದ ಏನು ಲಾಭ ಆಗುತ್ತೆ ಅಂತ ಚಿಂತೆ ಮಾಡ್ತಾರೆ. ಎಷ್ಟು ಹೆಣಗಳು ಬಿದ್ದು ಅನ್ನೋದಿದೆಯಲ್ಲ, ಅದು ಒಂದು ಸಂತೋಷದಾಯಕ ವಿಚಾರವಾಗಿ ಪರಿವರ್ತನೆ ಆದಂಥ ಕಾಲಘಟ್ಟ ಇದು. ಗಾಂಧಿ 1946ರ ಅಕ್ಟೋಬರಲ್ಲಿ ನೋಕ್ಲಿ ಪ್ರದೇಶಕ್ಕೆ ತೆರಳುತ್ತಾರೆ. ಅಲ್ಲಿ ತಿಂಗಳುಗಳ ಕಾಲ ಹಳ್ಳಿಗೆ ಕಾಲ್ನಡಿಗೆಯಲ್ಲಿ ಸಂಚರಿಸ್ತಾರೆ. ಹಿಂದೂ ಮುಸ್ಲಿಂ ಏನಿದ್ದಾರೆ ಅವರು ಹಿಂದೂ ಮುಸ್ಲಿಮರ ಏಕತೆಗಾಗಿ ಕೆಲಸ ಮಾಡ್ತಾರೆ. ಈಗ ನೀವು ಹಿಂದೂ ಮುಸ್ಲಿಂ ಏಕತೆ ಅಂತಂದರೆ ನಮ್ಮ ಮೂರ್ಖರು ಅಂತಾರೆ. ಈಗ ಹಿಂದೂ ಮುಸ್ಲಿಮನ್ನು ಒಡೆಯುವ ಕಾಲ ಅಂತ. ಈಗಿನ ನಾಯಕರುಗಳು ಗಾಂಧಿ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವುದಕ್ಕೆ ಅವರು ಬಂಗಾಲದಲ್ಲಿ ಪ್ರವಾಸ ಮಾಡಿದರೆ, ಈಗ ಹಿಂದೂ ಮುಸ್ಲಿಮರನ್ನು ಒಡೆಯುವುದಕ್ಕೆ, ಅವರ ನಡುವೆ ಬೆಂಕಿ ಹಚ್ಚುವುದಕ್ಕೆ ಪ್ರವಾಸ ಮಾಡಲಾಗುತ್ತೆ. ಚುನಾವಣೆ ಬಂತು ಅಂತಂದರೆ ಮಹಾನ್ ನಾಯಕರುಗಳು ರಸ್ತೆ ಶೋ ಮಾಡ್ತಾರೆ ಮತ್ತು ಅಲ್ಲಿ ಹಿಂದೂ ಮುಸ್ಲಿಂ ಒಡೆಯೋದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದನ್ನು ಮಾಡ್ತಾರೆ ನೋಡಿ. ಅದಕ್ಕೆ ಗಾಂಧಿ ಹೇಳಿದ ಕೆಲವು ಕೋಟ್ಗಳಿವೆ. ಅವ್ರು ಏನು ಹೇಳ್ತಾರೆ ಅಂದರೆ, ಇಫ್ ಇಂಡಿಯಾ ವಾಂಟ್ಸ್ ಫ್ರೀಡಮ್, ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಮಸ್ಟ್ ಲಿವ್ ಟುಗೆದರ್ ಅಂತ ಗಾಂಧಿ ಹೇಳ್ತಾರೆ. ಅಂದರೆ ಭಾರತಕ್ಕೆ ಹಿಂದೂ ಮತ್ತು ಮುಸ್ಲಿಮರು ಒಂದಾಗಿರುವುದು ಬಹಳ ಮುಖ್ಯವಾದ್ದು, ಸ್ವಾತಂತ್ರ್ಯಕ್ಕೆ ಅವರಿಬ್ಬರು ಒಂದಾಗಿರಬೇಕು ಅಂತಾರೆ ಗಾಂಧಿ. ಹಾಗೆ ಗಾಂಧಿ ಯಾವತ್ತೂ ಕೂಡ ಹಿಂಸೆಯನ್ನು ಮಾನವತೆಯ ಸೋಲು ಅಂತ ವರ್ಣಿಸ್ತಾರೆ. ಮಾನವೀಯತೆ ಸೋಲು. ಹಿಂಸೆ ಅನ್ನೋದಿದೆಯಲ್ಲ, ಅದು ಮನುಷ್ಯನ ಲಾಸ್ಟ್ ರಿಸಾರ್ಟ್ ಅಂತ. ಅವನು ಹಿಂಸೆಯನ್ನು ಇಷ್ಟಪಡೋದು ಒಂದು ರೀತಿಯಲ್ಲಿ ದೌರ್ಬಲ್ಯದ ಲಕ್ಷಣ. ಯಾರು ದುರ್ಬಲರಾಗಿರ್ತಾರೋ ಅವರು ಹಿಂಸೆಯನ್ನು ಇಷ್ಟಪಡ್ತಾರೆ. ಸೊ ನೀವು 2000ರಲ್ಲಿ ಏನು ಗುಜರಾತ್ನಲ್ಲಿ ನಡೆದಂಥ ಗಲಭೆಗಳು 2000 ನಂತರ ನೋಡಿ, ಅದು ಕೂಡ ರಾಜಕೀಯ ಪ್ರೇರಿತವಾದ ಗಲಭೆಗಳು. ಅವರು ಕೂಡ ಆಂತರಿಕವಾಗಿ ದುರ್ಬಲರು ಅಂತ. ಆಂತರಿಕವಾಗಿ ದುರ್ಬಲರಾದವರು ಹೊರಗಡೆ ನಾನು ದುರ್ಬಲನೆಲ್ಲ ತೋರಿಸುವುದಕ್ಕಾಗಿ ಹಿಂಸಾಚಾರವನ್ನು ಅಪ್ಕೊಳ್ತಾರೆ, ಹೆಣವನ್ನು ಕೆಡಕ್ತಾರೆ, ರಕ್ತಪಾತ ಮಾಡ್ತಾರೆ. ಸೊ ಅದು 2000 ಇಸ್ವಿಯ ನಂತರ ಭಾರತದಲ್ಲಿ ಪ್ರಾರಂಭ ಆಯಿತು. ಗಾಂಧಿ ಮೊದಲೇ ಹೇಳಿದ್ರು ಇದು ಮಾನವೀಯತೆಯ ಸೋಲು ಅಂತ. ಅದ್ರ ಜೊತೆಗೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಗಾಂಧಿ, ಆ್ಯನ್ ಐ ಫಾರ್ ಎನ್ ಐ ಮೇಕ್ಸ್ ದ ಹೋಲ್ ವರ್ಲ್ಡ್ ಬ್ಲೈಂಡ್ ಅಂತ. ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು ಅನ್ನೋದಿದೆಯಲ್ಲ, ಇಡೀ ವಿಶ್ವವನ್ನು ಅದು ಕುರುಡರನ್ನಾಗಿ ಮಾಡುತ್ತೆ. ಈಗ ಆ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಸೊ ಹಿಂದೂ ಮುಸ್ಲಿಮರನ್ನು ಒಂದೊಂದು ಕಣ್ಣು ಅಂತ ನೀವು ಭಾವಿಸುವುದಾದರೆ, ಒಂದು ಕಣ್ಣನ್ನು ತೆಗೆಯುವುದಿದೆಯಲ್ಲ, ಅದು ನಾನು ನಿನ್ನ ಕಣ್ಣು ತೆಗೆದರೆ ನೀನು ನನ್ನ ಕಣ್ಣು ತೆಗಿತೀನಿ ಅನ್ನೋದ್ರ ಮೂಲಕ ಇಡೀ ವಿಶ್ವವನ್ನು ಕುರುಡರನ್ನಾಗಿಸುವ ಒಂದು ಯತ್ನ ನಡೀತಾ ಇದೆ ಅಂತ ಅನಿಸುತ್ತೆ ನನಗೆ. ಗಾಂಧಿ ಅಂದು ಹೇಳಿದ ಮಾತು ಇಂದು ಸತ್ಯ ಆಗ್ತಾ ಇದೆ. ಭಾರತದಲ್ಲಿ ಇಡೀ ಭಾರತವನ್ನು ಕುರುಡರನ್ನಾಗಿ ಮಾಡುವಂಥ ಯತ್ನ ನಡೀತಾ ಇದೆ ಅಂತ. ಸೊ ನೋಡಿ, 47ರಲ್ಲಿ ಸ್ವಾತಂತ್ರ್ಯದ ಚಳವಳಿನ ಸ್ವಾತಂತ್ರ್ಯ ಸಿಗೋ ಸಂದರ್ಭದಲ್ಲಿ ಕಲ್ಕತ್ತಾದಲ್ಲಿ ಮತ್ತೆ ಗಲಭೆ ಉಂಟಾಗುತ್ತೆ. ಆವಾಗ ಗಾಂಧೀಜಿ ಉಪವಾಸ ಮಾಡ್ತಾರೆ. ಅವರು ಗಾಂಧಿ ಉಪವಾಸ ಮಾಡಿದ ಮೇಲೆ ಹಿಂಸಾಚಾರ ಕಡಿಮೆ ಆಗಿಬಿಡುತ್ತೆ. ಇದನ್ನು ಕಲ್ಕತ್ತಾ ಮಿರಾಕಲ್ ಅಂತ ಕರೆಯಲಾಗುತ್ತೆ. ಇವತ್ತು ಹಿಂಸೆಯನ್ನು ತಡೆಯುವುದಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡುವವರು ಇಲ್ಲ, ಹಿಂಸೆಯನ್ನು ವಿರೋಧಿಸುವವರು ಇಲ್ಲ, ಹಿಂಸೆ ಕೂಡದು ಅಂತ ಹೇಳುವವರು ಇಲ್ಲ. ಎಲ್ಲರೂ ಕೂಡ ಹಿಂಸೆಯನ್ನು ಬಲವಾಗಿ ಅಪ್ಪಿಕೊಳ್ಳುವಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಜನರಿಗೆ ಹಿಂಸೆ ಬೇಕು. ಜನ ಹಿಂಸೆಯನ್ನು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ, ಹಿಂಸೆಯಲ್ಲಿ ಸಂತೋಷ ಪಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಈ ಕಾಲಘಟ್ಟ ಎಂಥ ಸ್ಥಿತಿ, ಇದನ್ನೇ ಗಾಂಧಿ ಹೇಳಿದ್ದು ಮಾನವೀಯತೆಯ ಸೋಲು ಅಂತ. ಇದು ಮಾನವೀಯತೆಯ ಸೋಲಿನಲ್ಲಿ ಇದ್ದೀನಿ. ಅದೇ ರೀತಿ ಜವಾಹರ್ಲಾಲ್ ನೆಹರು ಅವರ ಪ್ರತಿಕ್ರಿಯೆ ಕೂಡ ನನ್ನ ಬಳಿ ಇದೆ.
ಅವರು ಸಮುದಾಯ ರಾಜಕಾರಣವನ್ನು ಜವಾಹರ್ಲಾಲ್ ವಿರೋಧ ಮಾಡ್ತಾರೆ. ಅಂದರೆ ಸಮುದಾಯ ರಾಜಕಾರಣ, ನಾನು ಹಿಂದೂ ರಾಜಕಾರಣ, ಮುಸ್ಲಿಂ ರಾಜಕಾರಣ, ಇಂಥದ್ದನ್ನು ಜವಾಹರ್ಲಾಲ್ ನೆಹರು ಸಂಪೂರ್ಣವಾಗಿ ವಿರೋಧಿಸ್ತಾರೆ. ಅವರು 1946ರ ಹಿಂಸಾಚಾರದ ನಂತರ ಬಂಗಾಲ್ಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡ್ತಾರೆ. ಹಿಂಸಾಚಾರವನ್ನು ನಿಯಂತ್ರಿಸಲು ತಾತ್ಕಾಲಿಕವಾಗಿ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನೆಹರು ಹೇಳ್ತಾರೆ. ಈಗ ಹಿಂಸೆ ನಡೀತಾ ಇದೆಯಲ್ಲ, ಯಾವ ನಾಯಕರುಗಳು ಹಿಂಸೆಯನ್ನು ನಿಲ್ಲಿಸೋದಕ್ಕೆ ಅಲ್ಲಿ ಹೋಗ್ತಾರೆ ನನಗೆ ಹೇಳಿ? ಪ್ರಧಾನಿ ಹೋಗ್ತಾರಾ? ಪ್ರತಿಪಕ್ಷದ ನಾಯಕರು ಹೋಗ್ತಾರೆ? ಹೋಗಲ್ಲ. ಅವರಿಗೆ ಹಿಂಸೆ ಅನ್ನೋದು ಬೇಕು. ಹಿಂಸೆ ಅನ್ನೋದೊಂದು ಅಗ್ನಿ ಇದ್ದಂತೆ, ಅಲ್ಲಿ ಸ್ವಲಾಭಕ್ಕಾಗಿ ಅಲ್ಲಿ ತಮಗೆ ಬೇಕಾದ್ದನ್ನು ಬೇಯಿಸ್ಕೋತಾರೆ. ಆ ಅಗ್ನಿಯಲ್ಲಿ ಅಗ್ನಿ ಇನ್ನಷ್ಟು ಪ್ರಜ್ವಲವಾಗಿ ಉರಿಬೇಕು ಅಂತ ಬಯಸ್ತಾರೆ. ಆದ್ದರಿಂದ ಇತ್ತೀಚಿನ ರಾಜಕಾರಣದಲ್ಲಿ ಹಿಂಸೆಯನ್ನು ನಿಲ್ಲಿಸುವುದಕ್ಕಾಗಿ ಉಪವಾಸ ಮಾಡೋದಾಗಲಿ, ಆ ಪ್ರದೇಶಕ್ಕೆ ಭೇಟಿ ನೀಡೋದಾಗಲಿ ಯಾವೊಬ್ಬ ನಾಯಕರು ಮಾಡಲ್ಲ. ವಿಶ್ವಗುರು ಮಾಡಲ್ಲ, ರಾಜ್ಯ ಗುರುನೂ ಮಾಡಲ್ಲ, ಯಾವನೂ ಮಾಡಲ್ಲ. ಯಾಕೆಂದರೆ ಎಲ್ಲ ಹಿಂಸಾಪ್ರಿಯರಾಗಿದ್ದಾರೆ. ಸೊ ಅದರ ಜೊತೆಗೆ ನೆಹರು ಅವರು ಮುಸ್ಲಿಂ ಲೀಗ್ನ ಡೈರೆಕ್ಟ್ ಆ್ಯಕ್ಷನ್ ಡೇ ಏನಿದೆ ಅದ್ರ ಬಗ್ಗೆ ಕೂಡ ಟೀಕಿಸ್ತಾರೆ. ಅದು ಮುಸ್ಲಿಮರು ಕರೆದಿದ್ದೇನಿದೆ ಅದು ಪರಿಸ್ಥಿತಿಯನ್ನು ಉಲ್ಬಣಿಸಿತು ಅಂತ. ಬ್ರಿಟಿಷ್ ಆಡಳಿತ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ವಿಫಲ ಆಯಿತು ಅಂತಲೂ ಅವರು ಹೇಳ್ತಾರೆ. ಸೊ ಅವರು ನಂತರ ತಮ್ಮ ಬರಹಗಳಲ್ಲಿ ಕೂಡ ಈಗಿನ ನಾಯಕರುಗಳು ಯಾರೂ ಬರಹ ಇಲ್ಲ. ಸೊ ನೆಹರು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಅದ್ಭುತವಾಗಿ ಭಾರತವನ್ನು ಅವರು ಅರ್ಥ ಮಾಡಿಕೊಂಡ್ರು. ಡಿಸ್ಕವರಿ ಆಫ್ ಇಂಡಿಯಾ ಒನ್ ಆಫ್ ದಿ ಬೆಸ್ಟ್ ಅಂತ. ಅದ್ರ ಜೊತೆಗೆ ಜವಾಹರ್ಲಾಲ್ ನೆಹರು ತಮ್ಮ ಮಗಳು ಇಂದಿರಾ ಗಾಂಧಿಗೆ ಬರೆದ ಪತ್ರಗಳ ಸಂಕಲನ ಇದೆಯಲ್ಲ, ಅದು ಅತ್ಯದ್ಭುತವಾದ್ದು. ಈಗಿನ ನಾಯಕರುಗಳು ಒಂದು ರೀತಿಯಲ್ಲಿ ನಿರಕ್ಷರ ಕುಕ್ಷಿಗಳು ಅಂತ. ಅವ್ರಿಗೆ ಬರೆಯೋಕ್ಕೂ ಬರಲ್ಲ, ಓದೋಕ್ಕೂ ಬರಲ್ಲ. ಭಾಷಣ ಮಾಡೋಕ್ಕೆ ಮಾತ್ರ ಬರುತ್ತೆ. ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಅದ್ಭುತವಾಗಿ ಭಾಷಣ ಮಾಡೋದಕ್ಕೆ ಕಾಣುತ್ತೆ. ಅದನ್ಯಾರೋ ಬರ್ಕೊಳ್ಬೇಕು. ತಲೆ ಸ್ವಂತದಿಲ್ಲೇ ಇಲ್ಲ. ಹಳೆ ಹಾಗಾಗಿರಲಿಲ್ಲ. ನೆಹರು ಅವರಿಗೆ ಸ್ವಂತ ಬುದ್ಧಿ ಇತ್ತು, ಗಾಂಧಿಗೆ ಸ್ವಂತ ಬುದ್ಧಿ ಇತ್ತು, ಆಯಿತಾ. ಆದರೆ ಈಗ ಇಲ್ಲಿ ಬುದ್ಧಿ ಇಲ್ಲದ ಜನ ಹಿಂಸೆಯನ್ನು ಪೋತಾರೆ. ಇವರು ಬುದ್ಧಿ ಇಲ್ಲದ ಜನ, ತಿಳುವಳಿಕೆ ಇಲ್ಲದ ಜನ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಹಿಂಸಾಚಾರ ಅನ್ನೋದು ಇದೆಯಲ್ಲ, ಅದು ಸ್ಪ್ರೆಡ್ ಆಗ್ತಾ ಇದೆ. ಇನ್ನು ಮುಂದೇನಾಗಬಹುದು ಗೊತ್ತಿಲ್ಲ ನನಗೆ. ಈವನ್ ಮೊಹಮ್ಮದ್ ಅಲಿ ಜಿನ್ನಾ ಅವರು ಕೂಡ ಈ ಗಲಭೆ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ, ನಾನು ಹೇಳಿದ ಬಗ್ಗೆ. ಸೊ ಅದರ ವಿವರಗಳಿಗೆ ಅಗತ್ಯ ಇಲ್ಲ ಅಂತ. ಸೊ ಅವರು ತಾನು ನೇರವಾಗಿ ಕರೆ ನೀಡಿಲ್ಲ ಹಿಂಸೆಗೆ ಅಂತ ಹೇಳ್ತಾರೆ. ಆದರೆ ಜಿನ್ನಾ ಅವರು ಅದರ ಜವಾಬ್ದಾರಿಯನ್ನು ಹೊರಲೇಬೇಕಾಗಿತ್ತು ಅಂತ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಅಂಬೇಡ್ಕರ್ ಅಂತಹ ಒಬ್ಬ ವ್ಯಕ್ತಿ, ಅವರಿಗೆ ಸರಿಸಾಟಿಯಾದವ್ರು ಯಾರೂ ಇಲ್ಲ. ಅಂಬೇಡ್ಕರ್ ಅವರೇ. ಅವರು ಹಿಂಸಾಚಾರವನ್ನು ಹಿಂದೂ ಮುಸ್ಲಿಂ ರಾಜಕೀಯದ ಒಂದು ಚರಮ ಸಂದರ್ಭ ಅಂಥೇಳಿ ಅವರು ವಿಶ್ಲೇಷಣೆ ಮಾಡ್ತಾರೆ. ಅವರು ಹೇಳ್ತಾರೆ, ಸಮುದಾಯ ಆಧಾರಿತ ಪ್ರತ್ಯೇಕ ರಾಜಕೀಯ ಅಪಾಯಗಳು ಅಂತಲೂ ಕೂಡ ಅಂಬೇಡ್ಕರ್ ಕರೀತಾರೆ. ಹಾಗೆಯೇ ವಿಭಜನೆ ಅನಿವಾರ್ಯವಾಗುತ್ತಿರುವಂಥದ್ರ ಲಕ್ಷಣ ಇದು. ಈ ಹಿಂದೂ ಮುಸ್ಲಿಂ ನಡೆಯುವಂಥ ಈ ಗಲಭೆ ಇದೆಯಲ್ಲ, ಅದು ವಿಭಜನೆ ಅನಿವಾರ್ಯ ಅನ್ನುವ ಸ್ಥಿತಿಯನ್ನು ನಿರ್ಮಿಸಿದೆ ಅಂತಲೂ ಅವರು ಡಾಕ್ಟರ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನು ನೋಡಿದರೆ ಈ ದೇಶ ಉಳಿಯಲ್ಲ, ವಿಭಜನೆ ಆಗತ್ತೆ ಅನ್ನುವ ಮಾತನ್ನು ಹೇಳ್ತಾರೆ. ಇನ್ನು ಸುಭಾಷ್ ಚಂದ್ರ ಬೋಸರು ಕೂಡ 1945ರಲ್ಲಿ ಅವರು ನಿಧನರಾಗ್ತಾರೆ, ಗೊತ್ತು. ಆದರೆ ಆ ಸಂದರ್ಭದಲ್ಲೇ ಅವರಿಗೆ ಏಕತೆಯನ್ನು ಒತ್ತಿ ಭಾರತ ಉಳಿಬೇಕು ಅಂತ ಹೇಳ್ತಿದ್ರು ಸುಭಾಷ್ ಚಂದ್ರ ಬೋಸ್. ಆದರೆ ಅವರು ಆಸೆ ಏನಿದೆ, ಆಸೆ ಈಡೇರಲಿಲ್ಲ ಅಂತ. ಇದಾದ ಮೇಲೆ ಈ ಬೆಂಗಾಲದ ಈ ಹಿಂಸಾಚಾರ ಏನಿದೆ ಅದು ಭಾರತ ವಿಭಜನೆಗೆ ವೇಗವನ್ನು ಕೊಟ್ಟಿತು. ಈಗ ಮತ್ತೆ ಯಾವ ಸ್ಥಿತಿಗೆ ಬಂದು ನಿಂತಿದ್ದೇವೆ ಅಂತಂದರೆ, ಬಂಗಾಲದ ಚುನಾವಣಾ ಫಲಿತಾಂಶ ಬಂದ ಮೇಲೆ ಹಿಂಸೆಯನ್ನು ಅಪ್ಪಿಕೊಂಡವರು, ಹಿಂಸೆಯನ್ನು ಪ್ರೀತಿಸುವವರು, ಅವರು ನೀಡ್ತಾ ಇರುವ ರಿಯಾಕ್ಷನ್ಗಳು ಭಯವನ್ನು ಹುಟ್ಟಿಸ್ತವೆ. ಅವರ ಪ್ರಕಾರ ಏನು TMCಗೆ ಬಂದ 81 ಸೀಟ್ಗಳೇನಿವೆ ಅದು ಬಾಂಗ್ಲಾದೇಶದ ಸೀಟ್ಗಳಂತೆ. ಹಾಗೆಯೇ ಕಾಂಗ್ರೆಸ್ಸಿಗೆ ಬಂದಂಥ 1 ಸೀಟು ಏನೋದು ಅದು ಇಟಲಿಯ ಸೀಟಂತೆ. ಹಾಗೆಯೇ BJPಗೆ ಬಂದ ಸೀಟು ಅದು ಭಾರತದಂತೆ. ಈ ರೀತಿ ವಿಭಜನೆಯ ಚರಮ ಸ್ಥಿತಿಯಲ್ಲಿ ದೇಶವನ್ನು ನಿಲ್ಲಿಸಲಾಗಿದೆ. ಮುಂದೇನಾಗುತ್ತೆ ಐ ಡೋಂಟ್ ನೋ. ಮುಂದೆ ಏನಾಗುತ್ತೆ ಅಂತ ಹೇಳುವ ಸ್ಥಿತಿಯಲ್ಲಿ ಕೂಡ ನಾನು ಇಲ್ಲ, ಹೇಳುವ ಸಾಮರ್ಥ್ಯ ಕೂಡ ನನಗೆ ಇಲ್ಲ. ಯಾಕೆಂದರೆ ಇಡೀ ಈ ಹಿಂಸೆಯಲ್ಲಿ ಸಂತೋಷ ಪಡುವ ಸ್ಥಿತಿ ಇದೆಯಲ್ಲ. ಇವತ್ತು ಬಂಗಾಲದಲ್ಲಿ 4 ಹೆಣ ಉರುಳಿದು ಅಂತ ತಕ್ಷಣ ಎಲ್ಲ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ತಿದ್ದಾರೆ ಏನು ಅಂತ. ಇಂಥ ದೇಶ ಯಾಕೆ
ನಿರ್ಮಾಣ ಆಯಿತು ಅನ್ನೋದಕ್ಕೆ ಅದರ ಬೇರುಗಳು ಎಲ್ಲಿವೆ ಅಂತ. ಅದಕ್ಕೆ ಇವತ್ತು ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ದರು. ಅವರು ಈ ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ ಶಾಲೆಯ ಹತ್ತಿರ ನಿಂತಿದ್ರಂತೆ ನನ್ನ ಸ್ನೇಹಿತರವರು. ಅದು ನಿಂತವರು ಅಲ್ಲಿ ಮಕ್ಕಳು ಬರ್ತಿದ್ದರಂತೆ. ಮಕ್ಕಳ ಹತ್ರ ಕೇಳಿದ್ರಂತೆ, ಈ ಸ್ಕೂಲ್ ಹೇಗಿದೆ ಏನು ಅಂತ. ಸ್ಕೂಲ್ ತುಂಬ ಚೆನ್ನಾಗಿದೆ. ಹೌದಾ, ತುಂಬ ಚೆನ್ನಾಗಿದೆ, ಯಾಕೆ ಚೆನ್ನಾಗಿದೆ ಅಂತ ಕೇಳಿದ್ರಂತೆ. ಆಗ ಅವ್ರು ಹೇಳಿದ್ದೇನು ಗೊತ್ತಾ, ಈ ಸ್ಕೂಲ್ನಲ್ಲಿ, ಈ ರಾಷ್ಟ್ರೋತ್ಥಾನ ಪರಿಷತ್ತಿನ ಈ ಸ್ಕೂಲ್ನಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರಿಗೆ ಪ್ರವೇಶ ಇಲ್ಲ. ಅದಕ್ಕೆ ನಮ್ಮ ಭಾಳ ಖುಷಿ, ಪುಟ್ಟ ಮಕ್ಕಳು. ಯಾಕೆ ಅಲ್ಲಿ ಪ್ರವೇಶ, ಯಾಕೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಕಟ್ಟರೆ ನಿಮಗಾದರೆ ಅವ್ರ ವಾಸನೆಯೇ ನನಗಾಗಲ್ಲ. 1-2ನೇ ತರಗತಿಯ ಮಕ್ಕಳ ಮನಸ್ಸಿನಲ್ಲಿ ಎಂಥ ವಿಷವನ್ನು ತುಂಬಿದ್ದಾರೆ ನೋಡಿ. ನಮಗೆ ಅವ್ರು ಕಂಡ್ರಾಗಲ್ಲ, ಅವ್ರಿಗೆ ಪ್ರವೇಶ ಕೊಡಲ್ವಲ್ಲ, ಆದ್ದರಿಂದ ಇದು ಬೆಸ್ಟ್ ಸ್ಕೂಲ್ ಅಂತ. ಇಂತಹ ಮನಸ್ಸುಗಳನ್ನು ರೂಪಿಸಲಾಗಿದೆ. ಇವರು ಇನ್ನೇನು ಮಾಡಲ್ಲ, ಇವರು ಹಿಂಸಾಚಾರವನ್ನು ಮಾಡುವವರು. ಇವರ ಕೈಯಲ್ಲಿ ನೀವು ಲಾಠಿಯನ್ನು ಕೊಡ್ತೀರಿ, ಕತ್ತಿಯನ್ನು ಕೊಡ್ತೀರಿ, ಅವರನ್ನು ಒಬ್ಬರನ್ನೊಬ್ಬರ ನಡುವೆ ಬಿಡ್ತೀರಿ. ಹಿಂಸಾಚಾರದ ನಡುವೆ ಒಬ್ಬರ ಕುತ್ತಿಗೆಗೆ ಇನ್ನೊಬ್ಬರು ಇರಿಯೋ ಮೂಲಕ ಸಂತೋಷ ಪಡುವಂಥ ಒಂದು ಸಮಾಜ ಸೃಷ್ಟಿಯಾಗುತ್ತೆ. ಇವನು ಹಿಂದೂನೋ, ಇವನು ಮುಸ್ಲಿಮೋ, ಕ್ರಿಶ್ಚಿಯನ್ ಕೇಳಿ ಹತ್ಯೆ ಮಾಡುವಂಥ ಕಾಲಘಟ್ಟಕ್ಕೆ ನಾವು ತಲುಪ್ತೀವಿ. ಇದರ ಜವಾಬ್ದಾರಿಯನ್ನು ಯಾರು ಹೊರಬೇಕು? ಯಾರು ಈ ಸ್ಥಿತಿಗೆ ಕಾರಣರಾದರು? 2001ರ ನಂತರ ಗುಜರಾತ್ನಲ್ಲಿ ಪ್ರಾರಂಭವಾದ ಹಿಂಸಾಚಾರ ಇವತ್ತು ಈ ಸ್ಥಿತಿಗೆ ತಲುಪಿದೆ. ಪಶ್ಚಿಮ ಬಂಗಾಳ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿಯ ಹಿಂಸಾಚಾರ ಏನು ಆಗುತ್ತೆ ಅನ್ನೋ ಹೇಳಲಾರೆ ನಾನು. ಯಾವ ಸಂದರ್ಭದಲ್ಲಿ ಹೇಗೆ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ. ಎಷ್ಟೇ ಸ್ಫೋಟಗೊಳ್ಳಿ, ಆ ಸಾವಿಗೆ ಯಾರೂ ಕಣ್ಣೀರು ಹಾಕಲ್ಲ, ಯಾರೂ ಅಳಲ್ಲ. ಯಾಕೆಂದರೆ ಸಾವು ಹೃದಯವನ್ನು ತಟ್ಟುವುದನ್ನು ನಿಲ್ಲಿಸ್ಬಿಟ್ಟಿದೆ. ಯಾಕೆಂದರೆ ಹೃದಯಹೀನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಹೃದಯ ಇಲ್ಲದ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಆದ್ದರಿಂದ ಯಾವುದೂ ಕೂಡ ಯಾರಿಗೂ ತಟ್ಟಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೇನೆ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯವಾದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.